ನಿನಗೆ ಸಾಲ ಕೊಟ್ಟಾಗ ಪತ್ರ ಬರೆಸ್ಕೊಂಡಿದ್ದೀನಲ್ವಾ? ಹೌದು. ಸಾಲನು ವಾಪಸ್ ಕೊಟ್ಮೇಲೆ ಪತ್ರನು ವಾಪಸ್ ಇಸ್ಕೋಬೇಕಲ್ವಾ? ಗಂಗಣ್ಣ, ಆ ಪತ್ರ ಇನ್ನು ನನ್ನ ಹತ್ರನೇ ಇದೆ ಅಂದ್ರೆ ನೀನು ಸಾಲನು ವಾಪಸ್ ಕೊಟ್ಟಿಲ್ಲ ಅಂತ ಅರ್ಥ ಅಲ್ವಾ? ಗುಂಗ್ರು ಆವತ್ತಿಂದ ಪತ್ತನೇ ಇಲ್ಲ. ಗುಂಗ್ರು ಯಾರ ಕಡೆಯವನು? ಅವ್ರ ಕಡೆನೆ ತಾನೆ? ಅವ್ರ ಕಡೆಯವನೇ, ಕಳೆದು ಹೋಗಿದ್ದಾನೆ. ಅಂದ್ರೆ ಎಲ್ಲ ಬಿಡ್ಸ್ಬಿಡ್ಸಿ ಹೇಳ್ಬೇಕು ನಿನಗೆ. ದುಡ್ಡು ಓಡ್ ಹೋಗಿದ್ದಾನೆ ಅವ್ನು ಗುಂಗ್ರು. ತಾಚಪ್ಪ ಹಿಡ್ಕೊಂಡು ಹೋಗಿದ್ದ ನನ್ನ. ದುಡ್ಡು ನನಗೆ ಬಂದಿಲ್ಲ ಅಂತ. ಅದ್ ಹೇಗಾಗತ್ತೆ? ಬೇಕಾದ್ರೆ ಪೊಲೀಸ್ನವರೇ ಸಾಕ್ಷಿ ಹೇಳ್ತಾರಲ್ಲ. ಅವನ ಹತ್ರ ಅನ್ಸ್ಕೊಂಡ್ ಬಂದಿದ್ದೆ ನೀನು, ದಬಾಯ್ಸಕ್ ಆಗ್ಲಿಲ್ವಾ? ಎಂತೀರಿದ್ದೀರಲ್ಲ, ನಿಮ್ ಗಂಡಂದ್ರನ್ನೆಲ್ಲ ಮುಟ್ಟಾಡ್ರು ಅನ್ಕೊಂಡಿರ್ತೀರ. ದಬಾಯ್ಸದ್ ನಮಗ್ ಗೊತ್ತಿಲ್ವಾ? ಅವನ ಹತ್ರ ಪತ್ರ ಇದೆ. ಪತ್ರ? ಯಾವ ಪತ್ರ? ಸಾಲ ಮಾಡ್ದಾಗ ಮಾಡ್ಕೊಟ್ಟಿದ್ದು. ಅದಕ್ಕೆ ನಾವು ಸಾಲ ತೀರ್ಸ್ದಾಗ ಪತ್ರ ಇಸ್ಕೋಬೇಕಾಗಿತ್ತಲ್ವಾ? ಈಗ ಪೊಲೀಸ್ನವರಲ್ಲ, ಕೋರ್ಟಿಗೆ ಹೋದ್ರೂ ನಾವು ಸಾಲ ತೀರ್ಸಿದೀವಿ ಅಂತ ಒಪ್ಪಲ್ಲ. ಏನ್ ಮಾಡ್ತಿದ್ಯಾ? ಬೇರೆ ದಾರಿ ಏನಿದೆ? ಸತ್ ಹೋಗೋಣ. ಸಾಲ ತೀರ್ಸಕ್ ಯೋಗ್ಯತೆ ಇಲ್ಲ ಅಂದ್ಮೇಲೆ ಯಾಕೆ ಬದುಕಿರ್ಬೇಕು? ಸಾಯ್ಬೇಕು, ಅದಾದ್ರೂ ಆಗತ್ತಲ್ಲ. ನಾವು ಸಾಯ್ಬಾರ್ದು. ಸಾಯಕ್ಕೆ ನಾನು ಬಿಡಲ್ಲ. ಅಜ್ಜಿ, ನಾನು ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಅದ್ ನಿಮ್ಗೂ ಖುಷಿ ಆಗೋಂಥದ್ದೆ. ಏನದು? ನಾವೀ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಅಂದ್ರೆ ನೀನ್ ತಾನೇ? ನಾನು, ನಮ್ಮಪ್ಪ, ನಮ್ಮಮ್ಮ. ಹೌದಾ? ಯಾವಾಗ, ಎಲ್ಲಿಗೆ, ಯಾಕೆ? ಅದೆಲ್ಲ ನನ್ಗೆ ಯಾಕೆ ಬೇಕು? ಹೇಳು, ಯಾವಾಗ ಹೋಗ್ತೀವಿ? ಬೇಗ ಹೋಗ್ತೀವಿ. ಆದ್ರೆ ನಿಮ್ಮಿಂದ ನನಗೊಂದು ಸಹಾಯ ಆಗ್ಬೇಕು. ಹೋಗೋದು ಯಾರು ನಿರ್ಧಾರ ಮಾಡಿದ್ದು? ನಾನೇ. ನಾವು ಊರು ಬಿಟ್ಟು ಹೋಗ್ತೀವಿ. ಅದನ್ನ ನೀವು ಯಾರಿಗೂ ಹೇಳ್ಬಾರ್ದು. ಹೌದಾ? ಖಂಡಿತ. ನೀವ್ ಹಾಗೆ ಮಾಡೋದಾದ್ರೆ ನಾನ್ ದೇವ್ರಾಣೆ ಯಾರಿಗೂ ಹೇಳೋಲ್ಲ. ಪೊಲೀಸ್ನವ್ರಿಗೂ ಹೇಳ್ಬಾರ್ದು. ರಶ್ಮಿ ಪಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಡಬಾರ್ದು. ಅಷ್ಟೇನಾ? ಹಾಗೆ ನೋಡ್ಕೋತೀರಾ? ನೀವು ದಯವಿಟ್ಟು ಇದನ್ನ ಮಾಡ್ಕೊಡ್ತೀನಿ ಅಂತ ಹೇಳಿ ನಾನು ನಮ್ಮಪ್ಪನ ಒಪ್ಸಿ ಇಲ್ಲಿಂದ ಹೋಗ್ಬಿಡ್ತೀವಿ. ಆಗ್ಲಿ, ಅದನ್ನು ನೋಡೇ ಬಿಡೋಣ. ನೀನು ಆ ದಾಸಪ್ಪನ ಹುಡುಕೊಂಡು ಹೋಗಿ ಗಂಗಾಧರನ ಮನೆಯವರು ನಮ್ಮನೆ ಬೀಡ್ ಬಿಟ್ಟಿದ್ದಾರೆ ಅಂತ ಹೇಳಿ ಬಹಳ ಒಳ್ಳೆ ಕೆಲಸ ಮಾಡಿದೆ. ನಾಳೆ ಸೂಜಿ ಏನಾದ್ರೂ ಈ ಮನೆಯಿಂದ ಹೋಗ್ತಾಳೆ ಅಂದ್ರೆ ಅದಕ್ಕೆ ಇದೇ ಕಾರಣ ಆಗುತ್ತೆ. ಇದು ವಿಷಯ.